आज शुक्रवार 5 दिसंबर को बीदर शहर के अंबेडकर सर्कल पर फर्जी सर्टिफिकेट होराटा समिति और विविध दलित अपराध संगठन की ओर से अंबेडकर सर्कल को पुष्पा नमन किया गया और रविंद्र स्वामी के फर्जी सर्टिफिकेट के मामले में जो केस दर्ज किया गया था, उस केस में सुप्रीम कोर्ट ऑफ इंडिया और हाई कोर्ट ऑफ कर्नाटक कलबुर्गी ने जो आदेश जारी करने का निर्णय दिया, उसे आज फर्जी सर्टिफिकेट होराटा समिति के राजकुमार मूल भारती अभिकाले अन्य का सम्मान कर सुप्रीम कोर्ट ऑफ इंडिया और हाई कोर्ट ऑफ कर्नाटक कलबुर्गी के न्यायाधीश को बधाई दी और इस फैसले की सुनवाई की खुशी मनाई। इस अवसर पर उमेश सौरलीकर, राजकुमार गुन्नली, चंद्रकांत निराटे, नीतीश उप्पे, शिवराज ताडमपल्ली, मल्लिकार्जुन चिट्टा, अमरीश कुद्रे, रजनीकांत और अन्य सदस्य उपस्थित रहे। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। सर, ಇವತ್ತಿನ ದಿನ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಳ್ಳು ಜಾತಿ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ತದಲ್ಲಿ ಅಂಬೇಡ್ಕರ್ ಅವರ ವರ್ತಕ್ಕೆ ನಾವು ಹೂಮಾಲ್ಯವನ್ನು ಸಲ್ಲಿಸುವುದರ ಮುಖಾಂತರ ಏನಪ್ಪ ಅಂತ ಕಸಿ ಹೇಳಿದರೆ, ಇವತ್ತೇನು ಬೀದರ್ ಜಿಲ್ಲೆಯಲ್ಲಿ ರವೀಂದ್ರ ತಂದೆ ಕಲ್ಲಯ್ಯ ಸ್ವಾಮಿ ಅನ್ನಂಥ ಒಬ್ಬ ವ್ಯಕ್ತಿ ಅವರು ಅಪ್ಪರ್ ಕಾಸ್ಟ್ ಜಾತಿಗೆ ಸೇರಿದ್ರೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಬರೋಂಥ ಏನು ಬೇಡ ಜಂಗಮ SC ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋಕ್ಕೂ ಕೂಡ ಭಾಳಷ್ಟು 2016ರಿಂದ ಭಾಳಷ್ಟು ಪ್ರಯತ್ನ ಮಾಡಿ ಲಾಸ್ಟ್ ಒಟ್ಟಿಗೆ ನಮ್ಮ ಕೀರ್ತಿರತನ್ ಚಾಲಕ್ ಅವರು ಅಂದರೆ 2019ರಲ್ಲಿ ಅವ್ರಿಗೇನದ ಅಂತಂದರೆ ಯಾವುದೂ ಕೋರ್ಟ್ ಆದೇಶ ಇದ್ದಿಲ್ಲ, ಏನೂ ಇದ್ದಿಲ್ಲ. ಆದರೂ ಕೂಡ ಅವ್ರು ಯಾವುದೋ ಒಂದು ದಬ್ಬಾಳಿಕೆಗೆ ಮಣದಿ ಒಂದು ಅವ್ರಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಸುಮಾರು ಏನೇನೋ ಎಲೆಕ್ಷನ್ ನಿಂದಿರಬೇಕು ಏನೋ ಅಂತೆಲ್ಲ ಭಾಳಷ್ಟು ಪ್ರಯತ್ನ ಮಾಡಿದ್ರು. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮರ್ಪಿಸುತ್ತಾ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ನ್ಯಾಯ ಉಳ್ಕೊಂಡು ಅಂತ ಹೇಳಿ ನಮಗೆ ಒಂದು ಎಲ್ಲೋ ಖುಷಿಕರ ಸಂದೇಶ ಇವತ್ತು ಉಚ್ಚ ನ್ಯಾಯ ನಮಗೆ ಕೊಟ್ಟಿದೆ. ಇದೇ ಬೀದರ್ ಜಿಲ್ಲೆಯಲ್ಲಿ ಸುಮಾರು 2016ರಿಂದ ಸತತವಾಗಿ ಇಲ್ಲಿವರೆಗೆ ನಾವು ಪ್ರಯತ್ನದಿಂದ ಹೋರಾಟದಿಂದ ಈ ಸುಳ್ಳು ಜಾತಿ ಪ್ರಮಾಣ ಪಡೆದಂಥ ವಿರುದ್ಧವಾಗಿ ಸತತವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಕೂಡಿ ಒಂದು ಸಮಿತಿ ಮಾಡಿಕೊಂಡು ಸಮಿತಿ ಮುಖಾಂತರ ನಾವು ಒಂದು ಚಾಲೆಂಜ್ ಇಟ್ಕೊಂಡು ನಾವು ಹೋರಾಟ ಮಾಡಿ ಇವತ್ತು ನ್ಯಾಯ ಸಿಕ್ಕಿದೆ. ನಮಗೆ ಈ ಹೊಸ ವರ್ಷದೊಳಗೆ ಒಂದು ಹೊಸ ಸುದ್ದಿ ನಮಗೆ ದೊರಕಿದಂಗಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲೋ ಒಂದು ಕಡೆ ನಮಗೊಂದು ಅನುಮಾನ ಇತ್ತು, ಯಾಕೆಂದರೆ ಸುಳ್ಳು ಸರ್ಟಿಫಿಕೇಟ್ ತೊಗೊಂಬಂತ ಪರವಾಗಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಿದ್ರು. ಆದರೆ ನ್ಯಾಯಾಲಯಕ್ಕೆ ಹೋಗ್ಮೇಲೆ ಉಚ್ಚ ನ್ಯಾಯಾಲಯರು ನಮಗೆ ಒಂದು ನ್ಯಾಯ ಒದಗಿಸಿಕೊಟ್ರೆ ಅದಕ್ಕೆ ನಾವು ಭಾಳ ಖುಷಿಕರ ನಾವು ವ್ಯಕ್ತಪಡಿಸ್ತೇವೆ. ಬೀದರ್ ಜಿಲ್ಲೆಯಲ್ಲಿ ಈಗ ರವಿ ಸ್ವಾಮಿ ಅಂತ ಹೇಳಿ ಅವರು ಸುಳ್ಳು ಜಾತಿ ಪ್ರಮಾಣ ತೊಗೊಂಡಿದ್ದು ನಮಗೆ ಅಷ್ಟೇ ಅಲ್ಲ, ಅವರು ಸರ್ಕಾರದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳೇನಿದ್ದ ನಮ್ಮ SC ಜನಾಂಗದರು ಅವೇನು ಪಡ್ಕೊಂಡಿದ್ದಾರೆ ಅವೆಲ್ಲ ಸರ್ಕಾರ ಅವ್ರಿಗೆ ರಿಕವರಿ ಮಾಡಬೇಕು. ಮತ್ತು SC/ST ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಅಟ್ರಾಸಿಟಿ ಕೇಸ್ ಮಾಡಿ ಈ ಕಾನೂನು ಚೌಕಟ್ಟಿನಲ್ಲಿ FR ಮಾಡಿ ಅವ್ರಿಗೆ ಬಂಧಿಸುವಂಥ ಕೆಲಸ ಈ ಸರ್ಕಾರದವ್ರು ಮಾಡಬೇಕು. ಮತ್ತು ನಮ್ಗೆ ರಕ್ಷಣೆ ಕೊಡುವಂಥ ಕೆಲಸ ಈ ನಮ್ಮ ದಲಿತರ ರಕ್ಷಣೆ ಕೊಡುವಂಥ ಕೆಲಸ ಕಾನೂನು ಚೌಕಟ್ಟಿನಲ್ಲಿ ಆಗಬೇಕಂತೇಳಿ ನಾವು ಸಮಸ್ತ ಕರ್ನಾಟಕ ರಾಜ್ಯ ದಲಿತ ಪರ ಸಂಘಟನೆಗಳನ್ನು ಒತ್ತಾಯ ಮಾಡ್ತೀನಿ. ಇವತ್ತಿನ ದಿವಸ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸುಳ್ಳು ಜಾತಿ ಪ್ರಮಾಣ ಪತ್ರದ ವಿರುದ್ಧ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾವು ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. 2016ರಲ್ಲಿ ಏನು ಕೀರ್ತಿ ಚಾಲಕ್ ಅಂತಕ್ಕಂಥ ತಹಸೀಲ್ದಾರ್ ಅಧಿಕಾರಿ ಏನಿದ್ರು ರವೀಂದ್ರ ಸ್ವಾಮಿಯವರ ಸರ್ಟಿಫಿಕೇಟನ್ನು ಯಾವುದೇ ಮೂಲ ದಾಖಲಾತಿ ಇಲ್ಲದೇ ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಎಲ್ಲ ಅಧಿಕಾರಿಗಳಿಗೆ ಕೊಡ್ಬೋದು ಅಂತಕ್ಕಂಥ ಸುಳ್ಳು ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿರ್ತಾರೆ. 16ರಿಂದ ಇಲ್ಲಿವರೆಗೂ ಕರ್ನಾಟಕದಲ್ಲಿ 8,000 ಸುಳ್ಳು ಜಾತಿ ಪ್ರಮಾಣ ಪತ್ರ ಸೃಷ್ಟಿಯಾಗಿರ್ತವೆ. ಇದು ಈ ತಹಸೀಲ್ದಾರ್ ಮಾಡಿದ ತಪ್ಪನ್ನು ಇವರು ಎತ್ತಿಡಿದು ಇದಕ್ಕೆ ನಾವು ವಿರುದ್ಧ ಮಾಡ್ತಾ 16ನಿಂದ ನಾವಿಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ನಾವು ಸುಮಾರು 7-8 ಹಿಯರಿಂಗ್ಗಳನ್ನು ಅಟೆಂಡ್ ಮಾಡಿ 16ನಿಂದ ನಾವು ಕಷ್ಟಪಟ್ಟು ಸುಮಾರು ಇಲ್ಲ ಅಂದರೆ CRECL ಗುಲ್ಬರ್ಗ ಕೊಟ್ಟು ಅಲ್ಲಿಂದ ನಾವು ನ್ಯಾಯಾಲಯ ಮೊರೆ ಹೋಗಬೇಕು ಅಂತಕ್ಕಂಥ ಸುದ್ದಿ ಬಂದಾಗ ಅವರೇ ಕೂಡ ನ್ಯಾಯಾಲಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ CRECLಗೆ ಒತ್ತಾಯಿಸಿ ಹೈಕೋರ್ಟಿಗೆ ಕಳಿಸ್ತಾರೆ.